ರಾಜ್ಯದ ಸಂಕ್ಷಿಪ್ತ ಸುದ್ದಿಗಳನ್ನು ನೋಡೋಣ ಕರ್ನಾಟಕ ಟಾಪ್ 9 ನಲ್ಲಿ. ಹೆರಿಗೆ ಮಾಡಿಸಲು ಮಹಿಳಾ ವೈದ್ಯಾಧಿಕಾರಿ ಲಂಚ ಪಡೆದಿರುವಂತಹ ವಿಡಿಯೋ ವೈರಲ್ ಆಗಿದೆ. ಚಾಮರಾಜನಗರ ತಾಲೂಕಿನ ಸಂತೆಮರಳಿ ಆಸ್ಪತ್ರೆಯ ವೈದ್ಯಾಧಿಕಾರಿ ರೇಣುಕಾದೇವಿ ನಾರ್ಮಲ್ ಡೆಲಿವರಿ ಆದ್ರೆ 3,000, ಸಿಸೇರಿಯನ್ ಆದ್ರೆ 30,000 ಹಣ ಕೇಳಿದ್ದಾರೆ. ದಾವಣಗೆರೆಯ ಕುಂದುವಾಡ ಬಳಿಯ ಭದ್ರಾ ಕಾಲುವೆಗೆ ಇಳಿದು ರೈತರು ಪ್ರತಿಭಟನೆ ನಡೆಸಿದರು. ಕಾಲುವೆಗಳು ಬತ್ತಿದ್ದು ಎಲ್ಲೆಡೆ ಜನ ಜಾನುವಾರುಗಳು ಕುಡಿಯಲು ನೀರು ಸಿಗದೆ ಪರದಾಡುವಂತಾಗಿದೆ. ತೋಟಗಾರಿಕೆ ಬೆಳೆಗಳು ಒಣಗ್ತಾ ಇದ್ದು ರೊಚ್ಚಿಗೆದ್ದಂತ ರೈತರು ಕಾಲುವೆಗಿಳಿದು ಆಕ್ರೋಶ ವ್ಯಕ್ತಪಡಿಸಿದರು. ಮರಳುಗಾಡಿನ ಅಡ್ಡೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದು ಅಕ್ರಮವಾಗಿ ಸಂಗ್ರಹಿಸಿದಂತ 7.50 ಲಕ್ಷ ಮೌಲ್ಯದ ಮರಳನ್ನು ಜಪ್ತಿ ಮಾಡಲಾಗಿದೆ. ಕಲಬುರಗಿ ಜಿಲ್ಲೆಯ ಅಫಜಲ್ಪುರ ತಾಲೂಕಿನ ದೇಸಾಯಿ ಕಲ್ಲೂರು, ಗುಡ್ಡೇವಾಡಿ, ಘತ್ತರಗ ಗ್ರಾಮಗಳಲ್ಲಿ ಭೀಮಾ ನದಿಯಿಂದ ಸಂಗ್ರಹಿಸಿದ 380 ಲೋಡ್ನಷ್ಟು ಅಕ್ರಮ ಮರಳು ಜಪ್ತಿ ಮಾಡಲಾಗಿದೆ. ದಾಖಲೆ ಇಲ್ಲದೆ ಸಾಗಿಸ್ತಾ ಇದ್ದ 3.5 ಲಕ್ಷ ಮೌಲ್ಯದ 238 ಚೂಡಿದಾರ ವಶಕ್ಕೆ ಪಡೆಯಲಾಗಿದೆ. ಚಿಕ್ಕಮಗಳೂರು ಜಿಲ್ಲೆಯ ಕೊಪ್ಪ ತಾಲೂಕಿನ ಗಡಿಕಲ್ ಚೆಕ್ಪೋಸ್ಟ್ನಲ್ಲಿ ವಾಹನ ಪರಿಶೀಲನೆ ವೇಳೆ ಚೂಡಿದಾರಗಳು ಸಿಕ್ಕಿದೆ. ದಿನೇಶ್ ಎಂಬಾತನನ್ನ ವಶಕ್ಕೆ ಪಡೆದು ವಿಚಾರಣೆ ನಡೆಸಲಾಗಿದೆ. ಸಿಲಿಕಾನ್ ಸಿಟಿಯಲ್ಲಿ ಅದ್ದೂರಿಯಾಗಿ ಹೋಳಿ ಹಬ್ಬ ಆಚರಿಸಲಾಗ್ತಾ ಇದೆ. ನಗರದ ಕಮ್ಮನ್ಪೇಟೆಯಲ್ಲಿ ಹೋಳಿ ಕಲರವ ಜೋರಾಗಿತ್ತು. ಡಿಜೆ ಹಾಡಿಗೆ ಹೆಜ್ಜೆ ಹಾಕ್ತಾ 100 ಹೆಚ್ಚು ಜನರು ನಗರದಾದ್ಯಂತ ಮೆರವಣಿಗೆ ಮಾಡಿದ್ರು. ಪರಸ್ಪರ ಬಣ್ಣ ಹಚ್ಚಿ ಸಂಭ್ರಮಿಸಿದ್ರು. ಸಾವಿರಾರು ಮಂದಿ ಸೇರಿ ಕಾಮನ ದಹನ ಮಾಡಿ ಖುಷಿಪಟ್ರು.